ಸ್ಯಾಂಡಲ್ವುಡ್ ಅಲ್ಲದೆ ಬಾಲಿವುಡ್ನಲ್ಲೂ ತಮ್ಮದೇ ಆದ ರೀತಿಯ ಹೆಜ್ಜೆಗಳನ್ನು ನೀಡುತ್ತಾ ಬಂದಿರೋ ರಾಕಿಂಗ್ ಸ್ಟಾರ್ ಯಶ್ ಇಂದು ಬಹು ಬೇಡಿಕೆಯ ನಟ. ಹಲವಾರು ಬ್ಲಾಕ್ ಬಾಸ್ಟರ್ ಚಿತ್ರಗಳನ್ನು ನೀಡಿರುವ ರಾಕಿಂಗ್ ಸ್ಟಾರ್ ಯಶ್ ಸ್ಯಾಂಡಲ್ವುಡ್ ಸಿಂಡ್ರೆಲ್ಲಾ ರಾಧಿಕಾ ಪಂಡಿತ್ರನ್ನು ವಿವಾಹವಾಗಿ 2 ಮಕ್ಕಳೊಂದಿಗೆ ಇಂದು ಖುಷಿ ಜೀವನ ನಡೆಸುತ್ತಿದ್ದು, ಅವರ ಆಸ್ತಿಯ ಬಗ್ಗೆ ಕಿರು ಪರಿಚಯವನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣಿಸೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿ. ಇನ್ನು ಯಶ್ ಅವರ ಸಂಭಾವನೆ ಬಗ್ಗೆ ಹೇಳಬೇಕಂದ್ರೆ, ಸ್ಕಾಗೋ ಎಂಬ ಸಂಸ್ಥೆಯು ನೀಡಿರುವ ಮಾಹಿತಿ ಪ್ರಕಾರ ಪ್ರಸ್ತುತವಾಗಿ ಯಶ್ ಅವರು ಒಂದು ಸಿನಿಮಾಕ್ಕೆ 25 ರಿಂದ 30 ಕೋಟಿವರೆಗೂ ಸಂಭಾವನೆ ಪಡೆಯುತ್ತಿದ್ದಾರೆ. ಅಲ್ಲದೆ ಹಲವಾರು ಸಿನಿಮಾಗಳ ನಿರ್ಮಾಣಕ್ಕೂ ಸಹ ಯಶ್ ಅವರು 106 ಕೋಟಿ ಹೂಡಿಕೆ ಮಾಡಿದ್ದಾರೆ ಎಂಬ ಮಾಹಿತಿಯನ್ನು ತಿಳಿಸಿಕೊಟ್ಟಿದೆ ಈ ಸಂಸ್ಥೆ. ಇನ್ನು KGF ಬಂದ ನಂತರ ಯಶ್ ಅವರ ರೇಂಜ್ ಚೇಂಜ್ ಆಗಿದೆ. ಹಲವಾರು ಕಂಪನಿಗಳ ಉತ್ಪನ್ನಗಳಿಗೆ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕವಾಗಿದ್ದು, ರಾಮರಾಜ್ ಕಾಟನ್ ಪಂಚೆ, ಫ್ರೀಡಮ್ ಎಣ್ಣೆ, ಪೆಪ್ಸಿ ಹೀಗೆ ಮೊದಲಾದ ಉತ್ಪನ್ನಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದು, ಇವುಗಳಿಂದ ಸಹ ಯಶ್ ಅವರಿಗೆ ಕೋಟ್ಯಾಂತರ ರೂಪಾಯಿ ಹಣ ಸಂದಾಯವಾಗುತ್ತಿದೆ. ಇನ್ನು ಯಶ್ ಅವರು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಿರುವ ಬಂಡವಾಳದ ಬಗ್ಗೆ ಹೇಳಬೇಕಾದ್ರೆ, ಸುಮಾರು 6 ಕೋಟಿ ಮೌಲ್ಯದ ಮನೆಯನ್ನು ಬೆಂಗಳೂರಲ್ಲಿ ಹೊಂದಿದ್ದಾರೆ. ಅಲ್ಲದೆ ಹಾಸನದಲ್ಲಿ ಫಾರ್ಮ್ ಹೌಸ್, ಬೆಂಗಳೂರಿನ ಹೊಸಕೆರೆಯಲ್ಲಿ ವಿಶಾಲ ಮನೆ ಹಾಗೂ ಗೋವಾದಲ್ಲಿ ಮನೆ, ನಂತರ ಬೆಂಗಳೂರಿನ ತಾಜ್ ನಲ್ಲಿ ಪ್ರತ್ಯೇಕ ರೂಮ್ ಸಹ ಇದೆ ಇವರಿಗಾಗಿಯೇ. ನಟ ಯಶ್ ಬಳಿ ಇರುವ ಕಾರುಗಳನ್ನು ನೋಡುವುದಾದರೆ, ಕೋಟ್ಯಾಂತರ ಬೆಲೆ ಬಾಳುವ ಕಾರುಗಳನ್ನು ಅವರು ಹೊಂದಿದ್ದಾರೆ. ಅವುಗಳಲ್ಲಿ ಮುಖ್ಯವಾದದ್ದು ರೇಂಜ್ ರೋವರ್ ಇವೋಕ್, ಮರ್ಸಿಡೀಸ್ ಬೆಂಜ್ GLS ಕಾರ್, BMW 520D, ಮರ್ಸಿಡೀಸ್ GLC 250D ಕ್ಯೂಬ್, ಆಡಿ Q7, ಪಜೆರೋ ಸ್ಪೋರ್ಟ್ಸ್ ಕಾರುಗಳನ್ನು ಅವರು ಹೊಂದಿದ್ದಾರೆ. ಅವರು ವಿಲ್ಲನ್ ಎಂಬ ಕಂಪನಿಯನ್ನು ಸ್ಥಾಪಿಸಿದ್ದು, ಇದರೊಂದಿಗೆ ಬಿಯರ್ಡೋ ಎಂಬ ಕಂಪನಿಯಲ್ಲೂ ಸಹ ತಮ್ಮ ಹಣವನ್ನು ಹೂಡಿಕೆ ಮಾಡಿದ್ದಾರೆ. ಇದು ಸ್ಟಾಕ್ ಗೋ ಎಂಬ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡ ಮಾಹಿತಿಯಾಗಿದ್ದು, ಸದ್ಯ ಯಶ್ ಅವರ ಬಳಿ 500 ಕೋಟಿಗೂ ಅಧಿಕ ಮೌಲ್ಯ ಆಸ್ತಿ ಇದೆ ಎಂದು ಅಂದಾಜಿಸಲಾಗಿದೆ.